1602ರಲ್ಲಿ ಒಂದು ಕಂಪ್ನಿ ಮಾಡಿದ ಒಂದು ಐಡಿಯಾ ಇವತ್ತು ಲಕ್ಷಾಂತರ ಜನರನ್ನು ರಿಚ್ ಮಾಡಿದೆ. ಅದೇ ಐಡಿಯಾ ಸಾವಿರಾರು ಜನರ ಸೇವಿಂಗ್ಸ್ ಕೂಡ ವೈಪೌಟ್ ಮಾಡಿದೆ. ಆ ಐಡಿಯಾ ಏನು ಗೊತ್ತಾ? ಸ್ಟಾಕ್ ಮಾರ್ಕೆಟ್. ಕೆಲವರು ಇದನ್ನು ಜೂಜು ಅಂತಾರೆ, ಮತ್ತು ಕೆಲವರು ಇದನ್ನು ವೆಲ್ತ್ ಬಿಲ್ಡ್ ಮಾಡೋ ಪವರ್ಫುಲ್ ಟೂಲ್ ಅಂತಾರೆ. ಹಾಗಾದರೆ ಸತ್ಯ ಏನು? ಸ್ಟಾಕ್ ಮಾರ್ಕೆಟ್ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ? ಈ ವಿಡಿಯೋ ಮುಗಿಯುವಷ್ಟರಲ್ಲಿ ಇದನ್ನೆಲ್ಲ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ತೀರ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ನಾವು 400 ವರ್ಷ ಹಿಂದಕ್ಕೆ ಹೋಗಬೇಕು. 1600 ಸಮಯ ಯುರೋಪ್ನಿಂದ ವ್ಯಾಪಾರಿಗಳು ಏಷ್ಯಾ ಜೊತೆ ಟ್ರೇಡ್ ಮಾಡ್ತಿದ್ರು. ಸ್ಪೈಸಸ್, ಟೀ, ಸಿಲ್ಕ್. ಆ ಕಾಲದಲ್ಲಿ ಇವುಗಳು ಗೋಲ್ಡ್ಗಿಂತಲೂ ವ್ಯಾಲ್ಯೂಯಬಲ್. ಆದರೆ ಏಷ್ಯಾಗೆ ಹೋಗೋದು ಈಸಿ ಇರಲಿಲ್ಲ. ಸಿ ಜರ್ನಿ ತಿಂಗಳುಗಳಷ್ಟು ಸಮಯ ತಗೊಳ್ತಿತ್ತು. ಮಧ್ಯದಲ್ಲಿ ಸ್ಟಾರ್ಮ್ಸ್, ಪೈರೇಟ್ಸ್, ಶಿಪ್ ಆಕ್ಸಿಡೆಂಟ್ಸ್ ಮತ್ತೆ ಒಂದು ಟ್ರೇಡಿಂಗ್ ಶಿಪ್ ನಿರ್ಮಿಸಲು ಬಹಳಷ್ಟು ದುಡ್ಡು ಬೇಕಾಗ್ತಿತ್ತು. ಅಷ್ಟು ದೊಡ್ಡ ರಿಸ್ಕ್ ಮತ್ತು ಇನ್ವೆಸ್ಟ್ಮೆಂಟ್ ಒಬ್ಬ ವ್ಯಕ್ತಿಗೆ ತಗೊಳ್ಳೋದು ಆಲ್ಮೋಸ್ಟ್ ಇಂಪಾಸಿಬಲ್. ಹಾಗಾದರೆ ಅವರು ಈ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡ್ತಾರೆ? ಅವರು ಒಂದು ಸಿಂಪಲ್ ಐಡಿಯಾ ಕಂಡುಹಿಡಿತಾರೆ. ಒಬ್ಬನೇ ಸಂಪೂರ್ಣ ದುಡ್ಡು ಇನ್ವೆಸ್ಟ್ ಮಾಡೋ ಬದಲು ಹಲವಾರು ಜನ ಸೇರಿ ಇನ್ವೆಸ್ಟ್ ಮಾಡೋದು. ಶಿಪ್ ವ್ಯಾಪಾರ ಮುಗಿಸಿ ಯಶಸ್ವಿಯಾಗಿ ರಿಟರ್ನ್ ಬಂದರೆ ಪ್ರಾಫಿಟ್ನ ಎಲ್ಲರೂ ಶೇರ್ ಮಾಡ್ಕೊಳ್ಳೋದು. ಶಿಪ್ ಏನಾದರೂ ಈ ಅನಾಹುತಗಳಿಗೆ ಸಿಲುಕಿ ನಷ್ಟ ಆದರೆ ಲಾಸ್ ಕೂಡ ಎಲ್ಲರೂ ಡಿವೈಡ್ ಮಾಡ್ಕೊಳ್ಳೋದು. ಈ ಸಿಂಪಲ್ ಐಡಿಯಾ ಮುಂದೆ ಎಂಟೈರ್ ಫೈನಾನ್ಷಿಯಲ್ ಸಿಸ್ಟಮ್ನ ಫೌಂಡೇಶನ್ ಆಗುತ್ತೆ. 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಈ ಐಡಿಯಾನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತೆ. ಅವರು ಜನರ ಹತ್ರ ಹೇಳ್ತಾರೆ, ನಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿ, ಯಾರು ಇನ್ವೆಸ್ಟ್ ಮಾಡ್ತಿರೋ ಅವರಿಗೆ ಕಂಪನಿ ಓನರ್ಶಿಪ್ನ ಒಂದು ಸ್ಮಾಲ್ ಪಾರ್ಟ್ ಕೊಡ್ತೀವಿ ಅಂತ. ಜನಕ್ಕೆ ಈ ಐಡಿಯಾ ಇಂಟ್ರೆಸ್ಟಿಂಗ್ ಅನಿಸಿ ಅವರು ಕೂಡ ಕಂಪ್ನಿಯಲ್ಲಿ ಓನರ್ಸ್ ಆಗ್ಬೋದು ಅಂತ ದುಡ್ಡು ಕೊಟ್ಟು ಸಣ್ಣ ಸಣ್ಣ ಓನರ್ಶಿಪ್ ಪಾರ್ಟ್ನ ಪಡ್ಕೋತಾರೆ. ಇದನ್ನೇ ಶೇರ್ಸ್ ಅಂತ ಕರೀತಾರೆ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಇಮ್ಯಾಜಿನ್ ಮಾಡಿ, ನೀವೊಂದು ಶೇರ್ ಪರ್ಚೇಸ್ ಮಾಡಿದ್ದೀರಾ, ಆದರೆ ಕೆಲವು ಸಮಯದ ನಂತರ ಅದನ್ನು ಮಾರಬೇಕು ಅನಿಸುತ್ತೆ. ಆದರೆ ಯಾರಿಗೆ ಮಾರಬೇಕು? ಈ ಅಗತ್ಯದಿಂದ ನೆದರ್ಲ್ಯಾಂಡ್ ದೇಶದ ಆಮ್ಸ್ಟರ್ಡಮ್ ನಗರದಲ್ಲಿ ಒಂದು ಆರ್ಗನೈಸ್ಡ್ ಮಾರ್ಕೆಟ್ ಉಟ್ಕೊಳ್ಳುತ್ತೆ. ಈ ಮಾರ್ಕೆಟಲ್ಲಿ ಜನ ಶೇರ್ಸ್ನ ಬೈ ಮತ್ತು ಸೆಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದನ್ನೇ ವರ್ಲ್ಡ್ ಫಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರೀತಾರೆ. ಅಲ್ಲಿಂದ ಮಾಡರ್ನ್ ಸ್ಟಾಕ್ ಮಾರ್ಕೆಟ್ ಆರಂಭ ಆಗುತ್ತೆ. ಇವತ್ತು ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಸಿಂಪಲ್. ಕಂಪನೀಸ್ಗೆ ಬಿಸ್ನೆಸ್ ಗ್ರೋ ಮಾಡೋಕ್ಕೆ ದುಡ್ಡು ಬೇಕಾಗುತ್ತೆ. ಬ್ಯಾಂಕ್ ಲೋನ್ ತಗೊಂಡ್ರೆ ಇಂಟ್ರೆಸ್ಟ್ ಮತ್ತು ರೀಪೇಮೆಂಟ್ ಪ್ರೆಷರ್ ಇರುತ್ತೆ. ಆದ್ದರಿಂದ ಕೆಲವು ಕಂಪನೀಸ್ ಪಬ್ಲಿಕ್ಗೆ ಶೇರ್ ಆಫರ್ ಮಾಡುತ್ತೆ. ಇನ್ವೆಸ್ಟರ್ಸ್ ಆ ಕಂಪನಿನ ಅನಲೈಸ್ ಮಾಡಿ ಅವ್ರ ಬಿಸ್ನೆಸ್ ಪ್ಲಾನ್ಸ್ನ ರಿವ್ಯೂ ಮಾಡಿ ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ದುಡ್ಡು ಕೊಟ್ಟು ಓನರ್ಶಿಪ್ನ ಪಡ್ಕೋತಾರೆ. ಈ ಪ್ರೋಸೆಸ್ನ ಇವತ್ತಿನ ಮಾಡರ್ನ್ ಟರ್ಮ್ಸಲ್ಲಿ IPO ಅಂತ ಕರೀತಾರೆ. ನಮಗೆ ಒಂದ್ಸಲನಾದರೂ ಯೋಚನೆ ಬಂದಿರುತ್ತೆ, ಶೇರ್ ಪ್ರೈಸ್ ಹೆಂಗೆ ಮೂವ್ ಆಗುತ್ತೆ ಅಂತ. ಅದರ ಹಿಂದೆ ಯೂಶ್ವಲಿ ಕಂಪನಿ ಪರ್ಫಾರ್ಮೆನ್ಸ್ ಮತ್ತು ಫ್ಯೂಚರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಮ್ಯಾಜಿನ್ ಮಾಡಿ, ಒಂದು ಕಂಪನಿ ತನ್ನ ಪ್ರಾಫಿಟ್ನ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸ್ತಾ ಇದೆ, ಬಿಸ್ನೆಸ್ ಗ್ರೋ ಆಗ್ತಾ ಇದೆ, ಹೊಸ ಪ್ರಾಡಕ್ಟ್ ಲಾಂಚ್ ಆಗ್ತಿರ್ತವೆ. ಇನ್ವೆಸ್ಟರ್ಸ್ ಏನು ಯೋಚನೆ ಮಾಡ್ತಾರೆ ಗೊತ್ತಾ? ಈ ಕಂಪನಿ ಫ್ಯೂಚರ್ನಲ್ಲಿ ಇನ್ನೂ ಗ್ರೋ ಆಗ್ಬೋದು. ಆದ್ದರಿಂದ ಹೆಚ್ಚು ಇನ್ವೆಸ್ಟರ್ಸ್ ಆ ಶೇರ್ನ ಬೈ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಡಿಮ್ಯಾಂಡ್ ಜಾಸ್ತಿಯಾಗಿ ಸಪ್ಲೈ ಕಮ್ಮಿಯಾಗಿ ಶೇರ್ ಪ್ರೈಸ್ ಮೇಲೋಗುತ್ತೆ. ಇದು ರಿವರ್ಸ್ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್, ಕಂಪನಿ ಬ್ಯಾಡ್ ಪರ್ಫಾರ್ಮೆನ್ಸ್ ಮಾಡಿ ಜನ ಎಲ್ಲ ಶೇರ್ನ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಸಪ್ಲೈ ಜಾಸ್ತಿಯಾಗಿ ಡಿಮ್ಯಾಂಡ್ ಕಮ್ಮಿಯಾಗಿ ಶೇರ್ ಪ್ರೈಸ್ ಕೆಳಗಡೆ ಬರುತ್ತೆ. ಇನ್ವೆಸ್ಟರ್ಸ್ ದುಡ್ಡಿಗೆ ಮಾಡ್ತಾರೆ ಗೊತ್ತಾ? ಇದಕ್ಕೆ 2 ದಾರಿ ಇದೆ. ಉದಾಹರಣೆಗೆ, ನೀವೊಂದು ಶೇರ್ನ 100 ರೂಪಾಯಿಗೆ ಬೈ ಮಾಡಿರ್ತೀರ. ಕೆಲ ವರ್ಷಗಳ ನಂತರ ಅದು 500 ಆಗುತ್ತೆ. ಈ 400 ರೂಪಾಯಿ ಡಿಫ್ರೆನ್ಸೇ ನಿಮ್ಮ ಪ್ರಾಫಿಟ್. ಕೆಲವು ಕಂಪನೀಸು ತಮ್ಮ ಪ್ರಾಫಿಟ್ನ ಒಂದು ಪಾರ್ಟ್ನ ಶೇರ್ ಹೋಲ್ಡರ್ಸಿಗೆ ಕೊಡುತ್ತೆ. ಇದನ್ನು ಡಿವಿಡೆಂಟ್ ಅಂತ ಕರೀತಾರೆ. ಕಂಪನಿ ಪ್ರಾಫಿಟ್ ಮಾಡಿದ್ರೆ ನಿಮಗೂ ಅದರಲ್ಲಿ ಒಂದು ಭಾಗ ಸಿಗುತ್ತೆ. ಆದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಕ್ಲಿಯರ್ ಆಗಿರಬೇಕು. ಸ್ಟಾಕ್ ಮಾರ್ಕೆಟ್ನಲ್ಲಿ ರಿಸ್ಕ್ ಇಲ್ಲ ಅನ್ನೋದು ಮಿತ್. ಕಂಪನಿ ಪರ್ಫಾರ್ಮೆನ್ಸ್ ಕೆಟ್ಟದಿದ್ದರೆ ಶೇರ್ ಪ್ರೈಸ್ ಫಾಲ್ ಆಗ್ಬೋದು. ಈ ಎಕನಾಮಿಕ್ ಪ್ರಾಬ್ಲಮ್ ಬಂದರೂ ಮಾರ್ಕೆಟ್ ಕ್ರಾಶ್ ಆಗ್ಬೋದು. ಆದ್ದರಿಂದ ನಾಲೆಡ್ಜ್ ಇಲ್ಲದೆ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುವ ಸಾಧ್ಯತೆ ತುಂಬ ಹೆಚ್ಚು. ಇದನ್ನೆಲ್ಲ ಸಮ್ಮರೈಸ್ ಮಾಡೋದಾದರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಕಂಪನೀಸ್ಗೆ ಕ್ಯಾಪಿಟಲ್ ರೈಸ್ ಮಾಡೋ ಸಿಸ್ಟಮ್ ಮತ್ತು ಇನ್ವೆಸ್ಟರ್ಸ್ಗೆ ಕಂಪನಿ ಓನರ್ಶಿಪ್ ಪಡೆಯೋ ಆಪರ್ಚುನಿಟಿ. ಸರಿಯಾದ ನಾಲೆಡ್ಜ್ ಮತ್ತು ಪೇಷನ್ಸ್ ಇದ್ದರೆ ಸ್ಟಾಕ್ ಮಾರ್ಕೆಟ್ ಲಾಂಗ್ ಟರ್ಮಲ್ಲಿ ಪವರ್ಫುಲ್ ವೆಲ್ತ್ ಬಿಲ್ಡಿಂಗ್ ಟೂಲ್. ಬಿಗಿನರ್ ಆಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಾಗಿ ಈಕ್ವಿಟಿ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.